ಪ್ರಭಾತಿನಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೆಲ್ಲಗಣ್ಣಿನ ಬಗ್ಗೆ ಗಮನ ಹರಿಸುವಂತಹ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಹಲವಾರು ರೀತಿಯ ಚಿಕಿತ್ಸೆಗಳು ಕೂಡ ಸಿಗ್ತಿವೆ. ಮೆಲ್ಲಗಣ್ಣನ್ನು ಶಾಶ್ವತವಾಗಿ ನಾವು ಪರಿಹರಿಸಿಕೊಳ್ಳಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರಿಂದ ಪಡೆಯೋಣ. ಡಾಕ್ಟರ್, ಯಾವೆಲ್ಲ ರೀತಿಯಾದಂತಹ ಪರಿಹಾರಗಳು ಸಿಗುತ್ತವೆ ಈ ಮೆಲ್ಲಗಣ್ಣಿಗೆ? ಮೆಲ್ಲಗಣ್ಣಿಗೆ ಸುಮಾರು ರೀತಿಯ ಪರಿಹಾರಗಳಿರುತ್ತೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ತುಂಬಾ ಜನರಲ್ಲಿ ಒಂದು ಅಪನಂಬಿಕೆ ಇದೆ, ಮೆಲ್ಲಗಣ್ಣು ಅಂತ ಹೇಳಿದ್ರೆ ಅದನ್ನ ಶಸ್ತ್ರಚಿಕಿತ್ಸೆ ಮೂಲಕ ಮಾತ್ರ ಸರಿಪಡಿಸಬಹುದು ಅಂತ ಹೇಳಿ. ಸೊ ಹಾಗಾಗಿ ಹೆಚ್ಚಿನವರು ಆ ಸರ್ಜರಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ ಕೂಡಲೇ ಅವರಿಗೆ ಭಯ ಆಗಿ ಅವ್ರು ಚಿಕಿತ್ಸೆ ಪಡಲಿಕ್ಕೆ ಬರೋದಿಲ್ಲ. ಸೊ ಇದು ತಪ್ಪು ಕಲ್ಪನೆ. ಸುಮಾರು ಜನಕ್ಕೆ ಈ ಮೆಲ್ಲಗಣ್ಣನ್ನು ನಾವು ಕನ್ನಡಕದಿಂದ ಸರಿ ಮಾಡ್ಬೋದಾಗಿದೆ. ನಾನು ಆಗ್ಲೇ ಹೇಳಿದಾಗೆ ಕೆಲವರಿಗೆ ಈ ದೂರದೃಷ್ಟಿ ದೋಷ ಅಥವಾ ಸಮೀಪ ದೃಷ್ಟಿ ದೋಷಗಳಿರುತ್ತೆ. ಸೊ ಈ ತರ ಈ ದೃಷ್ಟಿ ದೋಷ ಇರುವಂತವರಿಗೆ ನಾವು ಕನ್ನಡಕ ಕೊಡೋದ್ರ ಮೂಲಕ ಅದನ್ನ ಈ ಮೆಲ್ಲಗಣ್ಣನ್ನು ಪರಿಹರಿಸಬಹುದು. ಇನ್ ಕೆಲವರಿಗೆ ಕನ್ನಡಕದ ಮೂಲಕ ಯಾವ ರೀತಿ ಪರಿಹಾರ ಆಗುತ್ತೆ ಅಂದ್ರೆ ಆ ಕನ್ನಡಕ ಏನ್ ಕೆಲಸ ಮಾಡುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಬಿಕಾಸ್ ಏನಂದ್ರೆ ಆ ಕನ್ನಡಕ ಈ ನಂಬರ್ ಇರುತ್ತಲ್ಲ, ಈ ಸಮೀಪ ದೃಷ್ಟಿ ದೋಷ ಅಥವಾ ದೂರದೃಷ್ಟಿ ದೋಷ, ಸೊ ಈ ತರ ತೊಂದರೆ ಇದ್ದಾಗ ಏನ್ ಮಾಡ್ತಾರೆ, ಅವರು ಯಾವುದೋ ಒಂದು ವಸ್ತು ನೋಡ್ಬೇಕಾದ್ರೆ ತುಂಬಾ ಶ್ರಮ ಹಾಕಿ ನೋಡ್ಬೇಕಾಗತ್ತೆ. ಸೊ ಆ ಶ್ರಮದಿಂದ ಕಣ್ಣು ಮೆಲ್ಲಗಣ್ಣಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ನಾವು ಆ ಶ್ರಮವನ್ನ ರಿಲೀವ್ ಮಾಡಿದಾಗ, ಅಂದ್ರೆ ಅವರು ನೋಡುವಾಗ ನೀವು ನೋಡಿದಾಗ ಆರಾಮಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ಆ ಶ್ರಮ ಹಾಕುವಂತ ಅಗತ್ಯ ಇರೋದಿಲ್ಲ. ಸೊ ಹಾಗಾಗಿ ಆ ಮೆಲ್ಲಗಣ್ಣು ಸೀದಾ ಆಗ್ಲಿಕ್ಕೆ ಶುರು ಆಗುತ್ತೆ. ಹೌದು. ಸೊ ಅವರು ಈ ಕನ್ನಡಕ ಹಾಕೋದ್ರಿಂದ ನಾವು ಆ ಮೆಲ್ಲಗಣ್ಣನ್ನು ಸಂಪೂರ್ಣವಾಗಿ ಸುಮಾರು ಜನ ಮಕ್ಕಳಿಗೆ ಅದನ್ನ ಸರಿಪಡಿಸಬಹುದು. ಇನ್ನು ಕೆಲವರಿಗೆ ಒಂದು ಸ್ವಲ್ಪ ಏಜ್ ಆದ ಮಕ್ಕಳಿಗೆ, ಒಂದು 6 ವರ್ಷ ಅಥವಾ 7 ವರ್ಷ ಆದ ಮಕ್ಕಳಿಗೆ ಕೆಲವು ವ್ಯಾಯಾಮಗಳ ಮೂಲಕ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಸುಮಾರು ತರ ಎಕ್ಸಸೈಸಸ್ ಇದೆ ಈ ಮೆಲ್ಲಗಣ್ಣಿನ ಟೈಪ್ ನೋಡಿಕೊಂಡು. ಸೊ ಈ ವ್ಯಾಯಾಮ ಮಾಡೋದ್ರಿಂದ ಈ ಮೆಲ್ಲಗಣ್ಣನ್ನು ಪರಿಹರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದೆರಡೂ ಚಿಕಿತ್ಸೆಗಳು ಫಲ ಕೊಡದೇ ಇದ್ದಾಗ ಕಡೆಯ ಒಂದು ಟ್ರೀಟ್ಮೆಂಟ್ ಆಗಿ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಈಗ ಕನ್ನಡಕಗಳನ್ನ ನೀವು ಮಕ್ಕಳಿಗೆ ಕೊಡ್ತೀರಾ. ಸುಮಾರು ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳ ಕಾಲ ಬಳಸಬೇಕಾಗುತ್ತೆ? ಯಾಕಂದ್ರೆ ಅದು ದೃಷ್ಟಿ ಪ್ರಾಬ್ಲಮ್ ಇರೋದ್ರಿಂದ, ದೃಷ್ಟಿ ಸಮಸ್ಯೆ ಇರೋದ್ರಿಂದ ಆ ಕನ್ನಡಕವನ್ನ ಕೊಡ್ತೀರಾ. ಸುಮಾರು ಎಷ್ಟು ಕಾಲ ಅದನ್ನ ಬಳಸಬೇಕಾಗುತ್ತೆ? ಅದು ಅವರ ನಂಬರ್ ಎಷ್ಟಿದೆ ಅಂತ ಅದ್ರ ಮೇಲೆ ಹೋಗುತ್ತೆ. ಯೂಶಲಿ ಈ ಸಮೀಪ ದೃಷ್ಟಿ ದೋಷ ಇರುವಂತ ತೊಂದರೆ ಮೈನಸ್ ನಂಬರ್ ಅಂತ ಹೇಳಿದ್ವಿ, ಅದು ಒಂದ್ಸತಿ ಬಂದ್ರೆ ಅದು ಹೋಗೋದಿಲ್ಲ. ಸೊ ಅವರು ಜೀವನ ಪರ್ಯಂತ ಅವರು ಕನ್ನಡಕ ಹಾಕ್ಬೇಕಾಗತ್ತೆ. ಇಲ್ಲದಿದ್ರೆ ಒಂದು 18 ವರ್ಷದ ನಂತರ ನಮ್ಗೆ ಈಗ ಹೊಸ ಒಂದು ಚಿಕಿತ್ಸೆ ಬಂದಿದೆ, ಲ್ಯಾಸಿಕ್ ಲೇಸರ್ ಅಂತ ಹೇಳಿ. ಅದರ ಮೂಲಕ ನಾವು ಅದನ್ನ ಸರ್ಜರಿ ಮೂಲಕ ಅದನ್ನ ಸರಿಪಡಿಸಬಹುದು. ಇಲ್ಲದಿದ್ರೆ ಈ ಪ್ಲಸ್ ನಂಬರ್ ಸ್ವಲ್ಪ ಕೆಲವರಿಗೆ ಚಿಕ್ಕ ನಂಬರ್ ಇರುತ್ತೆ. ಸೊ +2 +3 ಆ ತರ. ಸೊ ಈ ಚಿಕ್ಕ ನಂಬರ್ ಇದ್ದಾಗ ಅದು ಬೆಳೀತಾ ತನ್ನಷ್ಟಿಗೆ ಸರಿ ಹೋಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹೆಚ್ಚಿನ ನಂಬರ್ ಇದ್ದವರಿಗೆ, ಕೆಲವರಿಗೆ 5, 6, 7 ಆ ತರ ಇರುತ್ತೆ. ಅಂತವರಿಗೆ ಅವರ ಜೀವನ ಪರ್ಯಂತ ಅವರು ಕನ್ನಡಕವನ್ನು ಉಪಯೋಗಿಸಬೇಕಾಗತ್ತೆ, ಧರಿಸಬೇಕಾಗತ್ತೆ. ಎಕ್ಸರ್ಸೈಸ್ ಇವಾಗ ನೀವು ಇದು ಕೂಡ ನಂಬರ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ, ಅಂದ್ರೆ ಇಷ್ಟು ದಿನಗಳ ಕಾಲ ಎಕ್ಸರ್ಸೈಸ್ ಮಾಡಬೇಕು ಅಂತ ಇಲ್ಲ. ಎಕ್ಸರ್ಸೈಸ್ ನಂಬರ್ ಮೇಲೆ ಡಿಪೆಂಡ್ ಆಗಲ್ಲ, ಅವರ ಸ್ಕ್ವಿಂಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಮೆಲ್ಲಗಣ್ಣು ಎಷ್ಟು ಮೇಲಿದೆ ಅಂತ ಹೇಳಿ. ಈಗ ತುಂಬಾ ಲಾರ್ಜ್ ಆಂಗಲ್, ಕೆಲವರಿಗೆ ತುಂಬಾ ಕಡೆಗೆ ಹೋಗ್ಬಿಟ್ಟಿರುತ್ತೆ, ಅಂತವ್ರಿಗೆ ನಾವು ಎಕ್ಸರ್ಸೈಸ್ ಮೂಲಕ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸ್ಮಾಲ್ ಆಂಗಲ್ ಸ್ಕ್ವಿಂಟ್ಸ್ ಇರುತ್ತೆ, ಅಂತವ್ರಿಗೆ ನಾವು ಎಕ್ಸರ್ಸೈಸ್ ಮೂಲಕ ಅದನ್ನ ಸರಿಪಡಿಸಬಹುದು. ಓಕೆ, ಸರ್ಜರಿ ಮೂಲಕ ಏನೆಲ್ಲ ಫೆಸಿಲಿಟೀಸ್ ಲಭ್ಯ ಆಗುತ್ತೆ? ಅಂದ್ರೆ ಸರ್ಜರಿ ಅಂದ್ರೆ ಸಾಮಾನ್ಯವಾಗಿ ಜನ ಭಯ ಪಡ್ತಾರೆ. ಯಾವೆಲ್ಲ ರೀತಿಯ ಸರ್ಜರಿ ಮೂಲಕ ಮೆಲ್ಲಗಣ್ಣನ್ನ ಕಮ್ಮಿ ಮಾಡಬಹುದು? ನಿಜ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಕಣ್ಣಿನ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ತಗೊಂಡ್ರೆ ಆದರೆ ಎಲ್ಲದರಲ್ಲೂ ಕೂಡ ಈ ಮೆಲ್ಲಗಣ್ಣಿನ ಶಸ್ತ್ರಚಿಕಿತ್ಸೆ ಬಂದು ತುಂಬಾ ಸೇಫ್ ಸರ್ಜರಿ ಅಂತ ನಾನು ಹೇಳ್ಬೋದು. ಬಿಕಾಸ್ ಏನಂದ್ರೆ, ನಾವು ಕಣ್ಣಿನ ಗುಡ್ಡೆ ಒಳಗೆ ಹೋಗಿ ಏನು ಮಾಡೋದಂತ ತೊಂದರೆ ಇರೋದಿಲ್ಲ. ಇಲ್ಲಿ ಕಣ್ಣಿನ ಹೊರಗಡೆ ನಾನು ಆಗ್ಲೇ ಹೇಳಿದಾಗೆ ಸ್ನಾಯುಗಳು ಇರ್ತವೆ. ಸೊ ಈ ಸ್ನಾಯುಗಳ ಪೊಸಿಷನ್ ಅನ್ನು ನಾವು ಚೇಂಜ್ ಮಾಡ್ತೀವಿ. ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆಗೆ ಅದನ್ನು ಹಾಕಿದಾಗ ಆ ಇಫೆಕ್ಟ್ ಕಡಿಮೆ ಆಗುತ್ತೆ, ಕಣ್ಣು ಸೀದಾ ಆಗುತ್ತೆ. ಸೊ ನಮ್ಮ ಕಣ್ಣಿನ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ತಗೊಂಡ್ರು ಕೂಡ ಈ ಮೆಲ್ಲಗಣ್ಣಿನ ಶಸ್ತ್ರಚಿಕಿತ್ಸೆ ಬಂದು ಇಟ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಸರ್ಜರೀಸ್ ಅಂತ ನಾನು ಹೇಳ್ಬೋದು. ಮತ್ತೆ ಈಗ ನಮಗೆ ಆಧುನಿಕವಾಗಿ ಒಳ್ಳೆ ಮೈಕ್ರೋಸ್ಕೋಪ್ಸ್ ಮತ್ತೆ ಹಲವಾರು ಮೆಷಿನ್ಸ್ ಎಲ್ಲ ಇರೋದ್ರ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರೋದ್ರಿಂದ, ಮೈಕ್ರೋ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರೋದ್ರಿಂದ ಸರ್ಜರಿ ಈಸ್ ವೆರಿ ವೆರಿ ಸೇಫ್. ಮುಂಚಿನ ಹಾಗೆ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಭಯ ಪಡುವಂಥದ್ದು, ಆತಂಕ ಪಡುವಂಥ ಒಂದು ಅಗತ್ಯ ಇಲ್ಲ. ಖಂಡಿತ ಇದರಿಂದ ಇಟ್ಸ್ ಎ ವೆರಿ ಸೇಫ್ ಸರ್ಜರಿ ಅಂಡ್ ರಿಸಲ್ಟ್ಸ್ ಕೂಡ ಇದರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಕೆಲವು ಕಡೆ ಈ ಲೇಸರ್ ಸರ್ಜರಿ ಅಂತ ಕೂಡ ಆಗ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಅಂತೀರಾ? ಅದನ್ನ ಯಾವ ರೀತಿ ಮಾಡಲಾಗುತ್ತೆ? ಅದು ಲೇಸರ್ ಅಂತ ಹೇಳೋದು ನಮ್ಮ ಮೆಲ್ಲಗಣ್ಣಿಗೆ ಲೇಸರ್ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಈ ಮೆಲ್ಲಗಣ್ಣಲ್ಲಿ ನಾವು ಮಸಲ್ನ, ಆ ಸ್ನಾಯುನ ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆಗೆ ಹೊಲಿಬೇಕಾಗತ್ತೆ. ಸೊ ಇದು ನಮ್ಮ ರೆಗ್ಯುಲರ್ ಮ್ಯಾನ್ಯುಯಲ್ ಸರ್ಜರಿ ಮೂಲಕನೇ ಮಾಡಬೇಕಾಗತ್ತೆ. ಲೇಸರ್ ಬಂದು ನಾನು ಆಗ್ಲೇ ಹೇಳ್ದಂಗೆ ಈ ಕೆಲವರಿಗೆ ದೃಷ್ಟಿ ದೋಷ ಇರುತ್ತೆ, ಸಮೀಪ ದೃಷ್ಟಿ ದೋಷ ಅಥವಾ ದೂರ
ದೂರದೃಷ್ಟಿ ದೋಷ ಅಂಥವ್ರಿಗೆ ನಾವೊಂದು 18 ವರ್ಷದ ನಂತರ ಈ ಲೇಸರ್ ಚಿಕಿತ್ಸೆ ಮಾಡಿ ಆ ದೃಷ್ಟಿ ದೋಷವನ್ನು ತೆಗಿಬೋದು. ಅದು ತೆಗೆದಾಗ ಅದರಿಂದ ಆಗುವಂಥ ಮೇಲ್ಗಣ್ಣು ಕೂಡ ಕನ್ನಡಕದ ಅವಶ್ಯಕತೆ ಅವರಿಗೆ ಇರೋದಿಲ್ಲ. ಕನ್ನಡಕ ಇಲ್ದಿರನೇ ಮೇಲ್ಗಣ್ಣು ಕೂಡ ಸೀದಾಗುತ್ತೆ. ಓಕೆ, ಇವಾಗ ಒಂದು ಮಗುವಿಗೆ ಮೇಲ್ಗಣ್ಣು ಇದೆ ಅಥವಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕಾಗ್ಲಿ ಕಣ್ಣಿನ ಬಗ್ಗೆ ಚಿಕಿತ್ಸೆ ಟೆಸ್ಟ್ ಅನ್ನ ನಡೆಸಬೇಕಾದ್ರೆ ಯಾವುದು ಸೂಕ್ತ ಸಮಯ ಅಂತ ಅನ್ಸುತ್ತೆ? ಯಾವ ಏಜ್ ನಲ್ಲಿ ಅವರು ಐ ಟೆಸ್ಟ್ ಮಾಡಿಸಬಹುದು? ಐ ಟೆಸ್ಟ್ ಆ್ಯಕ್ಚುಲಿ ನಮ್ಮ ಒಂದು ಹುಟ್ಟಿದ ಮಗುವಿನಿಂದನೇ ಶುರು ಆಗುತ್ತೆ. ಕೆಲವರಿಗೆ ಪ್ರಿಮೆಚ್ಯೂರ್ ಬೇಬೀಸ್ ಅಂದರೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇರೋದ್ರಿಂದ 6 ತಿಂಗಳು 7 ತಿಂಗಳಿಗೆ ಮಕ್ಕಳು ಹೋಗ್ತಾ ಇದ್ದಾರೆ, ಅವರು ಕೂಡ ಸರ್ವೈವ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇಂಥ ಮಕ್ಕಳಿಗೆ ಕೆಲವು ಆರೋಪಿ ಅಂತ ಒಂದು ತೊಂದರೆ ಬರುತ್ತೆ. ಹಾಗೆ ಇಂಥ ಮಕ್ಕಳಿಗೆ ಈ ಮೆಲ್ಗಣ್ಣು ಬರುವಂಥ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಸೊ ಈ ಥರ ಪ್ರಿಮೆಚ್ಯೂರ್ ಬೇಬೀಸ್ ಇದ್ದರೆ ಹುಟ್ಟಿದ 1 ತಿಂಗಳ ಒಳಗಡೆ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಸಪೋಸ್ ನಾರ್ಮಲ್ ಅಂದರೆ 9 ತಿಂಗಳು ಅಥವಾ ಆ ಟೈಮ್ನಲ್ಲಿ ಹುಟ್ಟಿರೋಂಥ ಮಕ್ಕಳಿಗೆ ಒಂದು 6ನೇ ತಿಂಗಳಿಗೆ ಒಂದು ಸತಿ ಪರೀಕ್ಷೆ ಮಾಡಿಸೋದು ಉತ್ತಮ. ಮಗುವಿಗೆ 6 ತಿಂಗಳಾದಾಗ ಒಂದು ಪರೀಕ್ಷೆ ಮಾಡಿದರೆ ಯಾವುದೇ ಒಂದು ರೀತಿ ತೊಂದರೆ ಇರ್ಬೋದು, ಅಂದರೆ ಈ ದೃಷ್ಟಿ ದೋಷದ ತೊಂದರೆ ಇರ್ಬೋದು, ಮೆಲ್ಗಣ್ಣು ಇರ್ಬೋದು, ಇನ್ನಾದರೆ ಕೆಲವರಿಗೆ ಪೊರೆ ಕೂಡ ಬರುತ್ತೆ ಮಕ್ಕಳಲ್ಲಿ. ದೊಡ್ಡವರಿಗೆ ವಯಸ್ಸಾದ್ಮೇಲೆ ಸಾಧಾರಣ ಬರುವಂಥ ಪೊರೆ ಕೆಲವರಿಗೆ ಹುಟ್ಟಿಂದನೇ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಈ ಥರ ತೊಂದರೆಗಳು ಏನೇ ಇದ್ರೂ ಕೂಡ ನಾವು ಈ 6 ತಿಂಗಳಲ್ಲಿ ಒಂದು ಪರೀಕ್ಷೆ ಮಾಡಿದರೆ ಗೊತ್ತಾಗುತ್ತೆ. ನಂತರ ಒಂದು ಶಾಲೆಗೆ ಹೋಗುವ ಮುನ್ನ ಅಂದರೆ ಅಟ್ಲೀಸ್ಟ್ ಒಂದು 3 ವರ್ಷ ವಯಸ್ಸಿನಲ್ಲಿ ಯಾವುದೇ ಒಂದು ಮಗುವಿಗೆ, ಅದು ನಾರ್ಮಲ್ ಆಗೇ ಇರಲಿ ಅಥವಾ ತೊಂದರೆ ಇರಲಿ, ಯಾವುದೇ ಒಂದು ಮಗುವಿಗೆ 3 ವರ್ಷ ವಯಸ್ಸಿನಲ್ಲಿ ಒಂದು ಕಣ್ಣಿನ ಪರೀಕ್ಷೆ ಮಾಡಿಸೋದು ತುಂಬ ಮುಖ್ಯ. ಇದು ಎಷ್ಟು ಮುಖ್ಯ ಅಂತ ಹೇಳಿದರೆ, ಈಗ ಒಂದು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಈ ಆಫ್ಥಾಲ್ಮಾಲಜಿ ಅಂದರೆ ಐ ಸ್ಪೆಷಲಿಸ್ಟಿಂದ ಒಂದು ಸರ್ಟಿಫಿಕೇಟ್ ಇಲ್ಲದೆ ಇದ್ದರೆ ಮಕ್ಕಳನ್ನು ನರ್ಸರಿಗೆ ಸೇರಿಸ್ಕೊಳ್ಳೋದೇ ಇಲ್ಲ, ಅಡ್ಮಿಷನ್ನೇ ಮಾಡ್ಕೊಳ್ಳೋದಿಲ್ಲ. ಸೊ ಅದು ಈ ಪ್ರಾಬ್ಲಮ್ ಎಷ್ಟರ ಮಟ್ಟಿಗೆ ತೊಂದರೆ ಕೊಡ್ಬೋದು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಸೊ ನಮ್ಮ ದೇಶದಲ್ಲೂ ಆ ಥರ ಒಂದು ಲೆಜಿಸ್ಲೇಷನ್ ಬಂದರೆ ತುಂಬ ಒಳ್ಳೆಯದು. ಸೊ ಈ ರೀತಿಯಿಂದ ಎಷ್ಟೋ ಮಕ್ಕಳಿಗೆ ನಾವು ಆ ಕುರುಡುತನವನ್ನು ನಾವು ಅವಾಯ್ಡ್ ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಮೆಲ್ಲಗಣ್ಣಿನ ಬಗ್ಗೆ ಈ ರೀತಿಯ ಸಮಸ್ಯೆ ನಿಮ್ಮ ಮಕ್ಕಳನ್ನ ಕಾಡ್ತಾ ಇದ್ರೆ ಖಂಡಿತವಾಗಿ ನೀವು ನೇರವಾಗಿ ಕರೆ ಮಾಡಿ ಡಾಕ್ಟರಿಂದ ಉತ್ತರ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.